ಎಲ್ಲರಿಗೂ ಇವತ್ತು ಒಂದು ಹೊಸ ಟೈಪ್ ಸ್ನ್ಯಾಕ್ಸ್ ಮಾಡತ್ತಿದ್ದೆ ಮಿಸಲ್ ಪಾವ್ ಅಂತಂದು. ಅದಕ್ಕೆ ಸ್ನ್ಯಾಕ್ಸ್ ಏನು ಈ ಥರ ಯಾವುದಂದ್ರೆ ಪಾವ್ ಬಜ್ಜಿ ಮಾಡ್ತೀವಲ್ಲ ಅದೇ ಥರನೇ ಇರ್ತೈತಿ ಸೇಮು, ಆದ್ರೆ ಸ್ವಲ್ಪ ಟೇಸ್ಟ್ ಬೇರೆ ಟೈಪ್ ಅನ್ಸುತ್ತೆ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ MP ಕಿಚನ್ಗೆ. ಬರ್ರಿ ಏನೇನು ಮಾಡೋದು ಅದಕ್ಕೆ ಅಂತ. ದೊಡ್ಡ ಆಲೂಗಡ್ಡಿನ ಒಂದು 4 ಇದನ್ನು ಒಂದ್ರಾಗ 4 ಮಾಡಿಕೊಂಡು ಬೇಯಿಸಾಕತ್ತೀನಿ. ಇದನ್ನು ಒಂದು ಸೀಟಿ ಹೊಡ್ಕೊಂಡ್ರೆ ತೆಳ್ಳಗೆ ಇದಾಗ್ಬಿಡ್ತೈತಿ, ಮೀಡಿಯಮ್ ಇರ್ತೈತಿ. ಮತ್ತು 2-3 ಆದ್ರೆ ಭಾಳ ಮೆತ್ತಗಾಗುತ್ತೆ. ಹಾಗಾಗಿ ಫಸ್ಟ್ ಇದನ್ನೊಂದು ಸೀಟಿ ಹೊಡ್ಸ್ಕೊಂಡ್ಬಿಡ್ತೀನಿ ಆಲೂಗಡ್ಡೆ. ಆಮೇಲೆ ಮತ್ತು ಇವು ಕಡ್ಲಿಕಾಳು ಮತ್ತು ಒಟಾಣಿನ ಆಮೇಲೆ ಒಂದು 2-3 ಸೀಟಿ ಹೊಡ್ಸ್ಕೊತೀನಿ, ಅಂದ್ರೆ ಮೆತ್ತಗಾಗ್ತವೆ. ಇವು 2 ಸೇರಿ ಒಮ್ಮೆ ಹಾಕಿದ್ರೆ ಇವು ಭಾಳ ಜಾಸ್ತಿ ಮೆತ್ತಗಾಗ್ತವೆ, ಇವು ಮೀಡಿಯಮ್ ಆಗ್ತವೆ. ಹಾಗಾಗಿ ಫಸ್ಟ್ ಇದನ್ನು ಹೊಡ್ಸ್ಕೊಂಡು ಆಮೇಲೆ ಇವ್ನು ಹೊಡ್ಸ್ಕೊತೀನಿ. ಈಗ ಇದನ್ನು ಒಂದು ಸೀಟಿ ಹೊಡ್ಸ್ಕೋಬೇಕು. ಈಗ ಕುದ್ದಾವು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡೀನಿ. ಈಗ ಅದನ್ನು ಒಗ್ಗರಣೆ ಹಾಕಬೇಕಲ್ಲ, ಅದಕ್ಕೆ ಒಗ್ಗರಣೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಣ. ಅದು ಚಟಪಟ ಅಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಟೇಸ್ಟ್ ಬರ್ತೈತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನಿ. ಸಣ್ಣದಾಗಿ ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಕೊಳ್ಬೇಕು. ಮೀಡಿಯಮ್ ಸೈಜ್ ಒಂದು ಉಳ್ಳಾಗಡ್ಡಿನ ಹೆಚ್ಕೊಂಡು ಫ್ರೈ ಮಾಡ್ಬೇಕು. ಸಣ್ಣದು ಮೀಡಿಯಮ್ ಸೈಜಿನ ಟೊಮ್ಯಾಟೊನ ಹಾಕಿ ಫುಲ್ ಮೆತ್ತಗಾಗಬೇಕು ಅಲ್ಲಿ ತನಕ, ಸ್ವಲ್ಪ ಹಂಗೆ ಸಣ್ಣ ಉರಿ. ಇದ್ರಾಗ ಇನ್ನೊಂದು ಏನಂದ್ರೆ ನಾನು ವಿಡಿಯೋದಾಗ ಇದನ್ನು ಮಸಾಲೆ ಹಾಕೋದೆಲ್ಲ ಮರೆತು ಬಿಟ್ಟಿನಿ, ಹಾಗಾಗಿ ಸಾರಿ ಅಂತಂದು ಕೇಳತ್ತೀನಿ. ಮಸಾಲೆ ಏನೇನಂದ್ರೆ ಖಾರ, ಉಪ್ಪು ಹಾಕಿನಿ, ಧನಿಯಾ ಪುಡಿ ಹಾಕಿನಿ. ಮಸಾಲ ಯಾವ್ದು ಇರ್ತೈತಿ ಅದನ್ನು ಗರಂ ಮಸಾಲ ಹಾಕ್ಬೋದು. ತುಪ್ಪ ಸವರ್ಬೇಕು. ಸೌರಿ ಇದು ಪಾವನ ಈ ಥರ ಬಿಸಿ ಮಾಡಬೇಕು. ಆ ಕಡೆ ಈ ಕಡೆ 2 ಕಡೆ ಬಿಸಿ ಮಾಡಬೇಕು. ಪಾವ್ ರೆಡಿ ಆಗೈತಿ. ಇದನ್ನು ಇದ್ರ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸೇಮ್ ಪಾವ್ ಬಜ್ಜಿನ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ. ಎಲ್ಲರೂ ಟ್ರೈ ಮಾಡಿರಿ ಇದನ್ನು.